ತುಂಬಾ ಜನ ನೋಡ್ತೀನಿ ಸರ್, ನಾನು ತುಂಬಾ ಅಡಿಕೆ ತೋಟಕ್ಕೆ ವಿಸಿಟ್ ಮಾಡಿದೀನಿ. ಈಗ ನಮ್ ತುಮಕೂರು ಭಾಗ ಇರ್ಬೋದು, ಮತ್ತೆ ಮಂಡ್ಯ ಭಾಗ ಇರ್ಬೋದು, ಮೈಸೂರು ಭಾಗ, ಅಲ್ಲಿ ಅಡಿಕೆ ಮರಗಳೇ ಡಿಫ್ರೆಂಟ್ ಇರುತ್ತೆ. ಈ ತೀರ್ಥಹಳ್ಳಿ ಅಡಿಕೆ ಮರಗಳೇ ಡಿಫ್ರೆಂಟ್ ಇರುತ್ತೆ, ದಪ್ಪ ಇರುತ್ತೆ. ಅದೇನಕ್ಕೆ ಆತರ ವ್ಯತ್ಯಾಸ ಅದು? ಇಲ್ಲ, ಆಕ್ಚುಲಿ ಆ ಕಡೆಗಿಂತ ತೀರ್ಥಹಳ್ಳಿ ಸರ್ಕು ಅಂತ, ತೀರ್ಥಹಳ್ಳಿ ಹೂಳ ಅಡಿಕೆ ಇದೆಯಲ್ಲ, ಅದು ರಾಜರ ಕಾಲದಿಂದನು ನೀವು ಇತಿಹಾಸ ತೆಗೆದು ನೋಡಿದ್ರೆ ರಾಮನ್ ಕಾಲದಲ್ಲೂ ಅಡಿಕೆ ವಿಳ್ಯದೆಲೆ ಅಡಿಕೆ ಇತ್ತು. ಅಂದ್ರೆ ಒಂದು ವಿಳ್ಯ ಕೊಟ್ಟಿವಿ ಅಂದ್ರೆ ನಿಮ್ದು ಯಾವ್ದು ಕೋಟಿ ರೂಪಾಯಿ ಅಗ್ರಿಮೆಂಟು ಅಲ್ಲ, ಅಷ್ಟು ವಿಳ್ಯದೆಲೆ ಅಡಿಕೆ ಕೊಟ್ರು ಅಂದ್ರೆ ವೀಳ್ಯ ಕೊಡೋದು. ಇವತ್ತಿಗೂ ಅದ್ ಬೆಳಕ್ ಬಂದಿದೆ. ಈ ಅಡಿಕೆಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಯಾಕೆಂದ್ರೆ ಈ ಮೆಣಸಿನ ಕಾಳನ್ನೆಲ್ಲ ಹೇಗೆ ಭೈರಾದೇವಿ ಅಂತ ನಿಮ್ಮ ಚೆನ್ನ ಭೈರಾದೇವಿ, ಅದೇ ತರ ಇದು ತೀರ್ಥಹಳ್ಳಿ ಸರ್ಕು ಫೇಮಸ್. ತೀರ್ಥಹಳ್ಳಿ ಸರ್ ಹೌದು. ಸಾಗರದ ಇಡೀ ಫೇಮಸ್ ಚಾಲಿ ಸಾಗರದ ಚಾಲಿ. ಈಗ ನನಗೆ ಡಿಫ್ರೆನ್ಸ್ ಇನ್ನೂ ಅರ್ಥ ಆಗಿಲ್ಲ ಮಾರ್ಕೆಟ್ ಅಲ್ಲಿ. ಹಸಿದೊಂದು ಅರ್ಥ, ಈಗ ಹಸಿದ್ ಕುಯ್ತಾರೆ ಕೊಡ್ತಾರೆ ಅಂತ. ಈ ಚಾಲಿಲಿ ಯಾವ ತರ ವಿಂಗಡಣೆ ಮಾಡ್ತಾ ಹೋಗ್ತೀರಾ ಅದು? ಅಂದ್ರೆ ಬಲ್ತಷ್ಟು ತೂಕ ಜಾಸ್ತಿ ಆಗತ್ತೆ, ರೇಟ್ ಕಡಿಮೆ, ಬಟ್ ಬಲ್ತ್ ಅಡಿಕೆ ಸೊಕ್ಕಿರುತ್ತೆ.